99% ಜನರಿಗೆ ಈ ರಹಸ್ಯ ಇನ್ನೂ ಗೊತ್ತೇ ಇಲ್ಲ. ಮನೆಯಲ್ಲಿ ಸುಖಶಾಂತಿ ಬೇಕೇ? ಈ ಒಂದು ತಪ್ಪು ಮಾಡುವುದನ್ನು ಇಂದೇ ನಿಲ್ಲಿಸಿ. ನಿಮ್ಮ ಮನೆಯಲ್ಲಿ ಗೋಮಾತೆಯ ಪ್ರತಿಮೆ ಇದೆಯೇ? ಹಾಗಿದ್ದರೆ ಈ ವಾಸ್ತು ನಿಯಮಗಳನ್ನು ತಪ್ಪದೇ ತಿಳಿದುಕೊಳ್ಳಿ. ನಮ್ಮ ಸನಾತನ ಧರ್ಮದಲ್ಲಿ ಗೋಮಾತೆಗೆ ಇರುವ ಅಪಾರವಾದ ವಿಶಿಷ್ಟತೆ ಏನು? ನಮ್ಮ ಪುರಾಣಗಳು ಮತ್ತು ಪಂಡಿತರು ಗೋವಿನ ಬಗ್ಗೆ ಎಂತಹ ಅದ್ಭುತ ವಿಷಯಗಳನ್ನು ಹೇಳುತ್ತಿದ್ದಾರೆ. ಹಾಗೆಯೇ ಮನೆಯಲ್ಲಿ ಗೋಮಾತೆಯ ಪ್ರತಿಮೆಯನ್ನು ಯಾವ ದಿಕ್ಕಿನಲ್ಲಿ ಇಟ್ಟುಕೊಂಡರೆ ಎಂತಹ ಫಲಗಳು ಲಭಿಸುತ್ತವೆ, ಅದನ್ನು ಎಲ್ಲಿ ಇಡಬೇಕು, ಹೇಗೆ ಪೂಜಿಸಬೇಕು ಎಂಬ ವಿಷಯಗಳನ್ನು ಈಗ ನಾವು ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿದುಕೊಳ್ಳೋಣ. ಅದಕ್ಕೂ ಮುನ್ನ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಓಂ ಶ್ರೀ ಮಹಾಲಕ್ಷ್ಮಿ ಐ ನಮಃ ಎಂದು ಭಕ್ತಿಯಿಂದ ಕಮೆಂಟ್ ಮಾಡಿ. ವೇದಗಳು ಗಾವೋ ವಿಶ್ವಸ್ಯ ಮಾತರ ಎಂದು ಘೋಷಿಸುತ್ತಿವೆ. ಅಂದರೆ ಗೋವು ಈ ಪ್ರಪಂಚಕ್ಕೆ ಜನ್ಮ ನೀಡಿದ ತಾಯಿ ಇದ್ದಂತೆ ಎಂದು ಅರ್ಥ. ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಹಸುವನ್ನು ಕೇವಲ ಒಂದು ಪ್ರಾಣಿಯಾಗಿ ಎಂದಿಗೂ ನೋಡಿಲ್ಲ. ಸಾಕ್ಷಾತ್ 33 ಕೋಟಿ ದೇವತೆಗಳಿಗೆ ನೆಲೆಯಾದ ಪ್ರತ್ಯಕ್ಷ ದೈವವಾಗಿ ಪೂಜಿಸುತ್ತಾರೆ. ಮನುಷ್ಯ ಹುಟ್ಟಿದಾಗಿನಿಂದ ತನ್ನ ಜೀವನದ ಪ್ರಯಾಣ ಮುಗಿಯುವವರೆಗೆ ಗೋವಿನ ಪಾತ್ರ ಅತ್ಯಂತ ಪ್ರಮುಖವಾದುದು. ಆಧ್ಯಾತ್ಮಿಕವಾಗಿ, ಆರೋಗ್ಯದ ದೃಷ್ಟಿಯಿಂದ ಮತ್ತು ಸಾಮಾಜಿಕವಾಗಿ ಗೋಮಾತೆಗಿಂತ ಮಿಗಿಲಾದ ಸಂಪತ್ತು ಭೂಮಂಡಲದಲ್ಲಿ ಮತ್ತೊಂದಿಲ್ಲ ಎಂದು ನಮ್ಮ ಶಾಸ್ತ್ರಗಳು ಖಂಡಿತವಾಗಿ ಹೇಳುತ್ತವೆ. ಶ್ರೀಮದ್ ಭಾಗವತ ಮತ್ತು ಇತರ ಪುರಾಣಗಳ ಪ್ರಕಾರ ದೇವತೆಗಳು ಮತ್ತು ರಾಕ್ಷಸರು ಅಮೃತಕ್ಕಾಗಿ ಕ್ಷೀರಸಾಗರವನ್ನು ಮಥಿಸಿದ ಸಮಯದಲ್ಲಿ ಎಷ್ಟೋ ದಿವ್ಯವಾದ ವಸ್ತುಗಳು ಉದ್ಭವಿಸಿದವು. ಅದರಲ್ಲಿ ಬಂದ ದಿವ್ಯವಾದ ಗೋಮಾತೆಯೇ ಕಾಮಧೇನು. ಈ ಕಾಮಧೇನುವು ಮನುಷ್ಯರ ಸಕಲ ಕೋರಿಕೆಗಳನ್ನು ತೀರಿಸುವ ಕಲ್ಪವೃಕ್ಷದಂತೆ. ಕಾಮಧೇನುವಿನ ವಂಶದಿಂದಲೇ ಸುರಭಿ, ನಂದಿನಿ, ಶಬನ ಅಂತಹ ಗೋಸಂತತಿ ವೃದ್ಧಿಯಾಯಿತು. ಅಥರ್ವ ವೇದ ಮತ್ತು ಸ್ಕಾಂದ ಪುರಾಣದ ಪ್ರಕಾರ ಹಸುವಿನ ಶರೀರದಲ್ಲಿ 3 ದೇವತೆಗಳು ವಾಸಿಸುತ್ತಾರೆ. ಹಸುವಿನ ಕೊಂಬುಗಳ ತುದಿಯಲ್ಲಿ ಗಂಗಾ, ಯಮುನಾ ನದಿಗಳು, ಬ್ರಹ್ಮ, ವಿಷ್ಣು, ಮಹೇಶ್ವರರು ನೆಲೆಸಿರುತ್ತಾರೆ. ಹಣೆಯ ಭಾಗದಲ್ಲಿ ಏಕಾದಶ ರುದ್ರರು, ಕಣ್ಣುಗಳಲ್ಲಿ ಸೂರ್ಯಚಂದ್ರರು, ರೋಮಗಳಲ್ಲಿ ಮಹಾಮುನಿಗಳು ವಾಸಿಸುತ್ತಾರೆ. ಹಾಗೆಯೇ ಹಸುವಿನ ಸಗಣಿಯಲ್ಲಿ ಸಾಕ್ಷಾತ್ ಶ್ರೀ ಮಹಾಲಕ್ಷ್ಮೀ ದೇವಿ, ಗೋಮೂತ್ರದಲ್ಲಿ ಗಂಗಾ ಭವಾನಿ ನೆಲೆಸಿರುತ್ತಾರೆ. ಪಂಚಗವ್ಯಗಳಿಗೂ ಕೂಡ ಆಯುರ್ವೇದದಲ್ಲಿ ಬಹಳ ಮುಖ್ಯವಾದ ಸ್ಥಾನವಿದೆ. ಹಸುವಿನ ಹಾಲು, ಮೊಸರು, ತುಪ್ಪ, ಗೋಮೂತ್ರ, ಗೋಮಯ ಸೇರಿಸಿ ಸೇವಿಸಿದರೆ ಶರೀರದಲ್ಲಿರುವ ಪಾಪಗಳು ಮತ್ತು ರೋಗಗಳು ನಶಿಸಿ ಹೋಗುತ್ತವೆ ಎಂದು ಹಿರಿಯರು ಹೇಳುತ್ತಾರೆ. ಗರುಡ ಪುರಾಣದ ಪ್ರಕಾರ ಜೀವನದಲ್ಲಿ ಗೋದಾನ ಮಾಡಿದವರಿಗೆ ಮಾತ್ರ ಮರಣದ ನಂತರ ವೈತರಿಣಿ ನದಿಯನ್ನು ದಾಟುವ ಅದೃಷ್ಟ ಲಭಿಸುತ್ತದೆ. ನಮ್ಮ ಜಾತಕದಲ್ಲಿರುವ ಅನೇಕ ಗ್ರಹ ದೋಷಗಳಿಗೆ ಗೋಸೇವೆಯು ಒಂದು ಅದ್ಭುತವಾದ ಪರಿಹಾರ ಎಂದು ಜ್ಯೋತಿಷ್ಯ ಪಂಡಿತರು ಹೇಳುತ್ತಿರುತ್ತಾರೆ. ಸೂರ್ಯ ದೋಷವಿದ್ದರೆ ಗೋಧಿ, ಚಂದ್ರ ದೋಷಕ್ಕೆ ನೀರು ಅಥವಾ ಹಾಲು ದಾನ ಮಾಡಬೇಕು. ಕುಜ ದೋಷ ಅಥವಾ ಕಾಲಸರ್ಪ ದೋಷವಿದ್ದರೆ ಹಸುವಿಗೆ ತರಕಾರಿ, ಮುಖ್ಯವಾಗಿ ಮೂಲಂಗಿಯಂತಹವುಗಳನ್ನು ತಿನ್ನಿಸುವುದರಿಂದ ಉತ್ತಮ ಫಲಿತಾಂಶ ಇರುತ್ತದೆ ಎಂದು ವಿವರಿಸುತ್ತಾರೆ. ಹೀಗೆ ಜಾತಕ ದೋಷಗಳಿಗಷ್ಟೇ ಅಲ್ಲದೆ ಮನೆಯಲ್ಲಿ ಅದೃಷ್ಟ ಮತ್ತು ಸಕಾರಾತ್ಮಕ ಶಕ್ತಿಗಾಗಿ ಗೋಮಾತೆಯ ಪ್ರತಿಮೆಯನ್ನು ಇಟ್ಟುಕೊಳ್ಳುವ ಬಗ್ಗೆ ಕೂಡ ವಾಸ್ತುಶಾಸ್ತ್ರದಲ್ಲಿ ಅದ್ಭುತವಾಗಿ ವಿವರಿಸಲಾಗಿದೆ. ಮನೆಯಲ್ಲಿ ಕರು ಹಾಲು ಕುಡಿಯುತ್ತಿರುವಂತಿರುವ ಹಸುವಿನ ವಿಗ್ರಹವನ್ನು ಇಟ್ಟುಕೊಳ್ಳುವುದು ತುಂಬಾ ಶುಭಪ್ರದ. ಈ ಪ್ರತಿಮೆಯನ್ನು ಮನೆಯ ಈಶಾನ್ಯ ದಿಕ್ಕಿನಲ್ಲಿ ಇಡುವುದು ಅತ್ಯಂತ ಶ್ರೇಷ್ಠವಾದುದು. ಈಶಾನ್ಯದಲ್ಲಿ ಇರುವುದರಿಂದ ಮನೆಯಲ್ಲಿ ಸುಖಶಾಂತಿ, ಆಧ್ಯಾತ್ಮಿಕ ಚಿಂತನೆ ಹೆಚ್ಚಾಗಿ ಲಕ್ಷ್ಮಿ ಕಟಾಕ್ಷ ಸಿದ್ಧಿಸುತ್ತದೆ. ಅದೇ ರೀತಿ ಉತ್ತರ ದಿಕ್ಕಿನಲ್ಲಿ ಇಟ್ಟುಕೊಂಡರೆ ಕುಬೇರನ ಅನುಗ್ರಹ ಲಭಿಸಿ ಆರ್ಥಿಕ ತೊಂದರೆಗಳು ದೂರವಾಗಿ ಧನಾಭಿವೃದ್ಧಿ ಉಂಟಾಗುತ್ತದೆ. ಪೂರ್ವ ದಿಕ್ಕಿನಲ್ಲಿ ಇರಿಸುವುದರ ಮೂಲಕ ಮನೆಯಲ್ಲಿನ ನಕಾರಾತ್ಮಕ ಶಕ್ತಿ ಹೋಗಿ ಸಕಾರಾತ್ಮಕ ಶಕ್ತಿ ಪ್ರವಹಿಸಿ ಕುಟುಂಬದ ಸದಸ್ಯರೆಲ್ಲರಿಗೂ ಆರೋಗ್ಯದ ದೃಷ್ಟಿಯಿಂದ ಏಳಿಗೆ ಇರುತ್ತದೆ. ದಕ್ಷಿಣ ಅಥವಾ ನೈಋತ್ಯ ದಿಕ್ಕುಗಳಲ್ಲಿ ಈ ವಿಗ್ರಹವನ್ನು ಸಾಮಾನ್ಯವಾಗಿ ಇಡಬಾರದು ಎಂದು ವಾಸ್ತು ಪಂಡಿತರು ಸೂಚಿಸುತ್ತಾರೆ. ಈ ಪ್ರತಿಮೆಯನ್ನು ಎಲ್ಲೆಂದರಲ್ಲಿ ಇಡದೆ ಪೂಜಾ ಕೋಣೆಯಲ್ಲಿ ಅಥವಾ ಹಾಲಿನಲ್ಲಿ ಒಂದು ಸ್ವಚ್ಛವಾದ ಎತ್ತರದ ಪ್ರದೇಶದಲ್ಲಿ ಪೀಠದ ಮೇಲೆ ಇಟ್ಟುಕೊಳ್ಳಬೇಕು.
ಎಂತಹ ಸಂದರ್ಭದಲ್ಲೂ ಬಾತ್ರೂಂಗಳಿಗೆ ಹತ್ತಿರದಲ್ಲಿ, ಮೆಟ್ಟಿಲುಗಳ ಕೆಳಗೆ ಅಥವಾ ಅಶುಚಿಯಾದ ಪ್ರದೇಶಗಳಲ್ಲಿ ಇಡಬಾರದು. ಪ್ರತಿಮೆಯನ್ನು ಕೇವಲ ಒಂದು ಅಲಂಕಾರಿಕ ವಸ್ತುವಾಗಿ ನೋಡದೆ ಬಹಳ ಭಕ್ತಿಯಿಂದ ನೋಡಿಕೊಳ್ಳಬೇಕು. ಪ್ರತಿದಿನ ಆ ವಿಗ್ರಹವನ್ನು ಸ್ವಚ್ಛವಾಗಿ ಒರೆಸಿ ಹಳದಿ, ಕುಂಕುಮ ಇಟ್ಟು ಒಂದು ಹೂವನ್ನು ಅರ್ಪಿಸಿ ನಮಸ್ಕರಿಸಬೇಕು. ದೀಪ ಅಥವಾ ಅಗರಬತ್ತಿ ಹಚ್ಚಿದಾಗ ಆ ಧೂಪವನ್ನು ಪ್ರತಿಮೆಗೂ ತೋರಿಸುವುದರಿಂದ ಸಾಕ್ಷಾತ್ ಆ ಗೋಮಾತೆಯ ಆಶೀರ್ವಾದ ಆ ಮನೆಯ ಮೇಲೆ ಯಾವಾಗಲೂ ಇರುತ್ತದೆ. ನಿರ್ಜೀವವಾದ ಪ್ರತಿಮೆಯನ್ನು ಪೂಜಿಸುವುದಷ್ಟೇ ಅಲ್ಲದೆ ಪ್ರಾಣವಿರುವ ಹಸುಗಳ ಬಗ್ಗೆ ಕೂಡ ನಾವು ಕೆಲವು ನಿಯಮಗಳನ್ನು ಪಾಲಿಸಬೇಕು. ಬೆಳಿಗ್ಗೆ ನಿದ್ರೆಯಿಂದ ಎದ್ದ ತಕ್ಷಣ ಹಸುವಿನ ಪೃಷ್ಠಭಾಗವನ್ನು ದರ್ಶಿಸುವುದು ಒಳ್ಳೆಯದು. ಮನೆಯಲ್ಲಿ ಅಡುಗೆ ಮಾಡಿದ ನಂತರ ಮೊದಲ ತುತ್ತನ್ನು ಹಸುವಿಗೆ ನೀಡಬೇಕು. ಇದನ್ನೇ ಗೋಗ್ರಾಸ ಎನ್ನುತ್ತಾರೆ. ಹಸುವನ್ನು ಎಂದಿಗೂ ಕಠಿಣವಾಗಿ ಬೆದರಿಸಬಾರದು ಅಥವಾ ಹೊಡೆಯಬಾರದು. ಹಸು ಕಣ್ಣೀರು ಹಾಕಿದರೆ ಆ ಮನೆಗೆ ಕೇಡು ಸಂಭವಿಸುತ್ತದೆ ಎಂಬುದು ಹಿರಿಯರ ನಂಬಿಕೆ. ಗೋಶಾಲೆಗಳಿಗೆ ಹೋಗಿ ಸೇವೆ ಮಾಡುವುದು, ಕಟುಕರಿಂದ ಗೋವುಗಳನ್ನು ರಕ್ಷಿಸುವುದು ಪ್ರತಿಯೊಬ್ಬ ಮನುಷ್ಯನ ಜವಾಬ್ದಾರಿ. ಗೋಸೇವೆ ಮಾಡುವುದರಿಂದ ಭಗವಂತನ ಅನುಗ್ರಹ ಬಹಳ ಸುಲಭವಾಗಿ ಲಭಿಸುತ್ತದೆ. ಈ ಪವಿತ್ರವಾದ ವಿಷಯಗಳನ್ನು ನಾವು ಪಾಲಿಸುತ್ತಾ ನಮ್ಮ ಮುಂದಿನ ಪೀಳಿಗೆಗೆ ತಲುಪಿಸಬೇಕಾದ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ಈ ವಿಡಿಯೋದಲ್ಲಿನ ಪೌರಾಣಿಕ ಮತ್ತು ವಾಸ್ತು ಮಾಹಿತಿ ನಿಮಗೆ ಎಷ್ಟು ಉಪಯುಕ್ತವಾಗಿದೆ ಎಂದು ಭಾವಿಸುತ್ತೇನೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಆತ್ಮೀಯರೊಂದಿಗೆ ಶೇರ್ ಮಾಡಿ. ಇಂತಹ ಇನ್ನಷ್ಟು ದೈವಿಕ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಎಲ್ಲರಿಗೂ ಆ ಭಗವಂತ ಒಳ್ಳೆಯದು ಮಾಡಲಿ. ಧನ್ಯವಾದಗಳು.